ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ಒಂದು 18 ಮಹಡಿಯ ಕಟ್ಟಡ ಒಂದು ಭಾರಿ ಭಯ ಹುಟ್ಟಿಸ್ತಾ ಇದೆ. ಯಾಕೆ ಅಂತ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಬೆಂಗಳೂರಿನಲ್ಲಿ ಭಯ ಹುಟ್ಟಿಸ್ತಾ ಇದೆ 18 ಮಹಡಿಯ ಕಟ್ಟಡ ಒಂದು. ಈಗ 18 ಮಹಡಿ ಕಟ್ಟಡ ತೆರವಿಗೆ ಜಿಬಿಎ ಅಧಿಕಾರಿಗಳು ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಯಾಕೆ ಅಂದರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಕಡೆಗೆ ವಾಲ್ ಬಿಟ್ಟಿದೆ, ಒಂದು ಕಡೆಗೆ ವಾಲ್ತಾ ಇದೆ. 49 ಅಪಾರ್ಟ್ಮೆಂಟ್ ಅಲ್ಲ, 49 ಫ್ಲ್ಯಾಟ್ ಹೊಂದಿರುವ 18 ಅಂತಸ್ತಿನ ಕಟ್ಟಡದಲ್ಲಿ ಈ ಸಮಸ್ಯೆ ಆಗಿರೋದು. SNN ರಾಜ್ ಕಾರ್ಪ್ ಒಡೆತನದ ಬಹುಮಹಡಿ ಕಟ್ಟಡ ನೋಡ್ತಾ ಇದ್ದೀರಾ. ಸ್ಟ್ರಕ್ಚರಲ್ ಡ್ಯಾಮೇಜ್ ಮತ್ತು ಒಂದು ಕಡೆಗೆ ವಾಲಿದೆ ಬಿಲ್ಡಿಂಗು. ಭವಿಷ್ಯದಲ್ಲಿ ದುರಂತ ಉಂಟಾಗುವ ಭೀತಿ ಇದೆ, ಹಾಗಾಗಿ ಅದನ್ನು ಕೆಡವುಬಿಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಕಟ್ಟಡದ ಮಾಲೀಕರ ಜೊತೆ ಜಿಬಿಎ ಮುಖ್ಯ ಆಯುಕ್ತರು ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆ ಮಾಡೋದು ಏನು ಬಂತು, ನಾಳೆ ದಿನ ಏನಾದ್ರು ಡ್ಯಾಮೇಜ್ ಆದರೆ, ಮೊದಲೇ 49 ಫ್ಲ್ಯಾಟ್ ಇದೆಯಂತೆ, ಅದರಲ್ಲಿ 49 ಮನೆಗಳು ಅಲ್ಲೆಲ್ಲ ವಾಸ ಇದ್ದು ಅವ್ರ ಜೀವಕ್ಕೆ ಹಾನಿ ಆದರೆ ಮುಲಾಜಿಲ್ಲದೆ ಇಂಥದನ್ನು ತೆರವು ಮಾಡಬೇಕು. ಹುಷಾರಾಗಿ ಯಾರಿಗೂ ಏನೂ ತೊಂದರೆ ಆಗದ ರೀತಿಯಲ್ಲಿ 18 ಮಹಡಿಯ ಕಟ್ಟಡ. ಯಾರಪ್ಪ ಇಂಜಿನಿಯರ್ ಪುಣ್ಯಾತ್ಮ ಅಂತ ಕೇಳಬೇಕು. ಏನೋ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆಯಂತೆ, ಮತ್ತು ಒಂದು ಕಡೆಗೆ ವಾಲ್ ಇದೆಯಂತೆ ಬಿಲ್ಡಿಂಗು, ಯಾವತ್ತು ಬೇಕಾದ್ರೂ ಬೀಳ್ಬೋದು. SNN ರಾಜ್ ಕಾರ್ಪ್ ಒಡೆತನದ ಬಹುಮಹಡಿ ಕಟ್ಟಡ. ಸೊ ಇದು ಹೆಂಗೆ ಅಂತಂದರೆ ಆತರಾತ್ರಕ್ಕೆ ಕಡಿಮೆ ಕಳಪೆ ಗುಣಮಟ್ಟದಲ್ಲಿ ಕಟ್ಟಿರ್ತಾರೆ. ಯಾವ ಫ್ಲ್ಯಾಟ್ ತಾನೆ ಯಾವನೋ ತಗೊಂಡವನು ಅನುಭವಿಸ್ಕೋತಾನೆ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಈ ರೀತಿ ಆಗಿದೆ. ಈಗ ಸದ್ಯಕ್ಕೆ ಆ ಬಿಲ್ಡಿಂಗನ್ನು ಕೆಡವಲೇಬೇಕು, ಬೇರೆ ದಾರಿ ಇಲ್ಲ. ನೋಡಿ, ಇವಾಗ ಅಪಾರ್ಟ್ಮೆಂಟ್ ತೆರವಿಗೆ ಅನುಮತಿಯನ್ನು ಕೇಳಿದ್ದಾರಂತೆ ಬಿಲ್ಡರ್. ಅಂದರೆ ಈ ಅಪಾರ್ಟ್ಮೆಂಟ್ ನಿರ್ಮಿಸಿದ ಬಿಲ್ಡರೇ ತೆರವು ಮಾಡಿಕೊಡ್ತೀನಿ ಅಂತ ಅನುಮತಿ ಕೇಳಿದ್ದಾರೆ. ಡೆಮಾಲಿಷನ್ಗೂ ಮುನ್ನ ಸಾರ್ವಜನಿಕ ಸುರಕ್ಷತೆಗೆ ಅನುಮತಿ ಕೇಳಿದ್ದಾರೆ. ಜಿಬಿಎ ಪರ್ಮಿಷನ್ ಪಡೆದು ತೆರವಿಗೆ ಬಿಲ್ಡರ್ ಮುಂದಾಗಿದ್ದಾರೆ. ಓಕೆ, ಅಟ್ಲೀಸ್ಟ್ ಅಷ್ಟಾದರೂ ಯೋಚನೆ ಬಂತಲ್ಲ ತಲೆಯಲ್ಲಿ. ಬಟ್ ಯಾರು ಅದನ್ನು ಕಟ್ಟಿದ್ದು, ಯಾರು ಇಂಜಿನಿಯರ್, ಯಾರು ಮೇಸ್ತ್ರಿ, ಯಾರು ಎಲ್ಲ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಎಲ್ಲಿರೋದು ಬಿಲ್ಡಿಂಗ್ ಇದು? ಯಾರಿದ್ರ ಇಂಜಿನಿಯರ್, ಯಾರು ಇದರ ಕಟ್ಟಿದ್ದು, ಯಾರು, ಎಷ್ಟು ವರ್ಷ ಹಳೆಯದು? ಈಗ ಜಿಬಿಎದವರು ಅನುಮತಿ ಕೊಟ್ಟಿದ್ದಾರಾ ಹೇಗೆ ತೆರವು ಮಾಡೋದಕ್ಕೆ? ಬೆಂಗಳೂರಿನಲ್ಲೇ ಅತಿ ದೊಡ್ಡ ಒಂದು ಕಾರ್ಯಾಚರಣೆ ಕೂಡ ನಡೆಸಲಿಕ್ಕೂ ಕೂಡ ಜಿಬಿಎ ಮುಂದಾಗಿದೆ. ಪ್ರಮುಖವಾಗಿ ಸರ್ಜಾಪುರ ರಸ್ತೆಯಲ್ಲಿರ್ತಕ್ಕಂತಹ ಕೂಡ್ಲಿನ ಹರಳೂರು ರಸ್ತೆಯಲ್ಲಿರ್ತಕ್ಕಂಥ SNN ರಾಜ್ ಕಾರ್ಪ್ಗೆ ಸೇರಿದಂತಹ ಒಂದು ಕಟ್ಟಡ ಇದಾಗಿದೆ. ಪ್ರಮುಖವಾಗಿ 18 ಅಂತಸ್ತಿನ ಕಟ್ಟಡ ಇದಾಗಿದ್ದು ಸುಮಾರು 200 ಕೋಟಿಗೂ ಹೆಚ್ಚು ಒಂದು ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು ಕೂಡ ನಿರ್ಮಿಸಲಾಗಿತ್ತು. ಪ್ರಮುಖವಾಗಿ SSN ರಾಜ್ ಕಾರ್ಪ್ ಕಂಪ್ನಿಗೆ ಸೇರಿದಂತಹ ಈ ಒಂದು ಅಂತಸ್ತು ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಲಿಕೊಂಡಿದ್ದು, ಇದನ್ನು ತೆರವನ್ನು ಮಾಡಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ನ ಮಾಲೀಕರೇ ಹೋಗಿಬಿಟ್ಟು ಜಿಬಿಎಗೂ ಕೂಡ ಮನವಿಯನ್ನು ಸಲ್ಲಿಸಿದರು. ಈ ನಿಟ್ಟಿನಲ್ಲಿ ಜಿಬಿಎ ಇರಬಹುದು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್, ರೇರಾ ಅಥಾರಿಟಿ ಹಾಗೂ ಈ ಒಂದು ಬಿಲ್ಡಿಂಗ್ನ ಮಾಲೀಕರು ಎಲ್ಲರೂ ಸೇರಿಬಿಟ್ಟು ಈ ಒಂದು ವಾಲಿರ್ತಕ್ಕಂತಹ ಕಟ್ಟಡವನ್ನು ತೆರವು ಮಾಡಲಿಕ್ಕೆ ಸುರಕ್ಷತೆಯ ದೃಷ್ಟಿಯಿಂದ ಅನುಮತಿಯನ್ನು ಕೋರಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಸಂಜೆ ಜಿಬಿಎದಿಂದ ಅಧಿಕೃತವಾಗಿರ್ತಕ್ಕಂಥ ಆದೇಶ ಕೂಡ ಆಗುತ್ತೆ. ಈಗಾಗಲೇ ಬೆಳಗ್ಗೆ ಜಿಬಿಎ ಕಮಿಷನರ್ ಅವರ ಆಯುಕ್ತದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿಯೂ ಕೂಡ ಈ ಬಗ್ಗೆ ತೀರ್ಮಾನ ಕೂಡ ಆಗಿದೆ. ಹೀಗಾಗಿ ನಾಳೆಯಿಂದ ಡೆಮಾಲಿಷನ್ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಜೊತೆಗೆ ಪಕ್ಕದಲ್ಲೇ 900ಕ್ಕೂ ಹೆಚ್ಚು ಒಂದು ನಿವಾಸಿಗಳು ಕೂಡ ಈ ಒಂದು ಮನೆಗಳಲ್ಲಿಯೂ ಕೂಡ ವಾಸಿಸ್ತಾರೆ. ಈ ಹಿಂದೆ ನೋಡಬಹುದಾಗಿದೆ, ಕೇರಳದ ಕೊಚ್ಚಿಯಲ್ಲಿಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಘಟನೆ ನಡೆದಿತ್ತು. ಇದೀಗ ಬೆಂಗಳೂರಿನಲ್ಲಿ ಈ ಒಂದು ವಾಲಿದಂತಹ ಒಂದು ಕಟ್ಟಡವನ್ನು ತೆರವು ಮಾಡಲಿಕ್ಕೂ ಕೂಡ ಜಿಬಿಎ ಮುಂದಾಗಿದೆ. ಅರವಿಂದ್, ಥ್ಯಾಂಕ್ ಯು ಅರುಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಎಲ್ಲೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ತೆರವು ಮಾಡಬೇಕಾಗತ್ತೆ. ಜಿಬಿಎದವರು ಕೂಡ ಸಹಕಾರವನ್ನು ಕೊಡಬೇಕಾಗತ್ತೆ. ಆದಷ್ಟು ಬೇಗ ಡೆಮಾಲಿಷನ್ ಕಾರ್ಯ ಶುರುವಾಗುತ್ತೆ.